ಕನ್ನಡದ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಬಂಧ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಭೇಟಿಯನ್ನು ನೀಡಿದ್ರು. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಒಂದು ಕಡೆ ಮಣ್ಣಿನ ಅಡಿ ಲಾರಿ ಎಂದಿದ್ರು, ಒಂದು ವಾರದಲ್ಲಿ ಕಾರ್ಯಾಚರಣೆ ಮಾಡಿ ಮಣ್ಣು ತೆಗೆದ್ವು, ಈಗ ನೀರಿನಲ್ಲಿ ಇದೆ ಎಂದಾಗ ನೀರಿನಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ದೇವೆ, ಎಲ್ಲ ಪ್ರಯತ್ನ ಮಾಡಿ ಹುಡುಕಾಟವನ್ನ ಮಾಡಿದ್ದೇವೆ. ಸ್ವತಃ ಸಿಎಂ ಕಂದಾಯ ಸಚಿವರು ಬಂದಿದ್ದಾರೆ, 3 ದೇಹ ಸಿಗದೆ ಇರೋದು ಬೇಸರ ಕೂಡ ತಂದಿದೆ ಅಂದರು. ಸ್ಥಗಿತ ಆಗಲಿಲ್ಲ, ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡಬೇಕು? ಮಾಡಲಿಕ್ಕೆ ಸಾಧ್ಯ ಇದ್ದು ನಾವು ಮಾಡದಿದ್ರೆ ನಮ್ಗೆ ತಪ್ಪಾಗ್ತದೆ. ನಾವು ಮನುಷ್ಯರು, ನಮ್ಮ ಮನುಷ್ಯತ್ವ ಇದೆ, ನಮಗೂ ಅವರಿಗೆ ಎಷ್ಟು ಬೇಜಾರಿದೆ ಅಷ್ಟು ಹೆಚ್ಚು ನಮಗೆ ಬೇಜಾರಿದೆ. ನಮ್ಮ ಜಿಲ್ಲೆಯಲ್ಲಿ ಹೀಗಾಗೋಯಿತು, ನಮಗೂ ಭಾಳ ಬೇಜಾರಾಗಿದೆ. ಹಾಗಾಗಿ ನಾವು ಕಾರ್ಯಾಚರಣೆ ಸ್ಥಗಿತ ಮಾಡೋದಿಲ್ಲ. ಈಗ ಏನು ಹೊಳೆ ನೀರು ಈಗ ರಭಸದಿಂದ ಹರಿತಾ ಇದೆ, ಏನಾದರೂ ಅದು ಸ್ಲೋ ಆಯಿತು, ಮಳೆ ಕಮ್ಮಿ ಆಗಿ ಸಾಧ್ಯ ಆಗ್ತದೆ ಅಂದರೆ ನಾವು ಮತ್ತೆ ಶುರು ಮಾಡ್ತೇವೆ. ಯಾಕೆಂದರೆ ಟ್ರಕ್ ಇದೆ, ಅದರೊಳಗೆ ಇರ್ಬೋದು ಅನ್ನೋದು ಒಂದು ಇದು. ಅಂಕೋಲಾದ ಶಿರೂರು ಭೂಕುಸಿತ ಘಟನೆಯಿಂದ 8 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 3ವರಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆ ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ನಡೆಸಲಾಯಿತು. ಅಗತ್ಯ ವಸ್ತುಗಳನ್ನು ಹೊತ್ತು ಅಂಕೋಲಾದಿಂದ ಶಿರೂರಿನ ಜಗನ್ನಾಥ ನಾಯ್ಕ ಮನೆಯವರೆಗೆ ಪಾದಯಾತ್ರೆಯನ್ನ ನಡೆಸಲಾಯಿತು. ಸರ್ಕಾರದ ವಿರುದ್ಧ ಪ್ರಣವಾನಂದ ಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ರು. ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಠಾಣೆಯಲ್ಲಿ ದೂರನ್ನ ನೀಡಿದ್ದೇವೆ, ನ್ಯಾಯಾಲಯದಲ್ಲೂ ಪ್ರಕರಣ ದಾಖಲಿಸುತ್ತೇವೆ, ಘಟನೆಯಲ್ಲಿ ನೊಂದವರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಕಿಡಿಕಾರಿತು. ಅವರಿಗೂ ಕೋಟಾ ಶ್ರೀನಿವಾಸ ಪೂಜಾರಿಗೂ ಮಾತಾಡಿದ್ದೀನಿ. ನಾನು ಹೇಳಿದ್ದೀನಿ, ನಾಳೆ ಮತ್ತು 3 ದಿನ ಟೈಮ್ ಕೊಡ್ತೇನೆ, ಅಷ್ಟೊಳಗಡೆ ಗಡ್ಕರಿ ಅವ್ರನ್ನ ಭೇಟಿಯಾಗಿ ಈ ಕುಟುಂಬದ ಪ್ರತಿಯೊಬ್ಬರನ್ನ ಸದಸ್ಯರೇ ಕರ್ಕೊಂಡು ಹೋಗಿ ನಾನು ಕೂಡಿಸ್ತೇನೆ. ಒಂದು ವೇಳೆ ನೀವು ಅದಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ ಅಂತಂದರೆ NHA ಆಫೀಸು ಡೆಲ್ಲಿ, IRBದ ಕಂಪನಿದ ಆಫೀಸು ಡೆಲ್ಲಿ, ಏಕಕಾಲಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಅದರಲ್ಲಿ ಸದಸ್ಯರದ ಒಬ್ಬರು ಬಿಟ್ಟು, ಆ MLAರನ್ನೇ ಒಬ್ಬರು ಬಿಟ್ಟು ಉಳಿದ ಎಲ್ಲರ ಮನೆ ಮುಂದೆ ಕೂಡ ಏಕಕಾಲಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಕನ್ನಡ ನಾಡಿನ ಜೀವನದಿ ಕಾವೇರಿಗೆ ಮಂಡ್ಯ ರಕ್ಷಣಾ ವೇದಿಕೆಯಿಂದ ಕಾರ್ಯಕರ್ತರು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಕಾವೇರಿಗೆ ವಿಶೇಷ ನಮನವನ್ನ ಸಲ್ಲಿಕೆ ಮಾಡಲಾಗಿದೆ. ಬೂದುಗುಂಬಳಕಾಯಿಯಲ್ಲಿ ಕಾವೇರಿಗೆ ದೃಷ್ಟಿಯನ್ನ ತೆಗೆದು ಪ್ರತಿ ವರ್ಷವೂ ಕಾವೇರಿ ಇದೇ ರೀತಿ ಕಂಗೊಳಿಸಲಿ, ಕಾವೇರಿ ಮೈದುಂಬಿ ಹರಿಯಲಿ, ಯಾರ ದೃಷ್ಟಿಯೂ ಕಾವೇರಿ ಮೇಲೆ ಬೀಳದಿರಲಿ ಅಂತ ದೃಷ್ಟಿ ತೆಗೆದು ಪೂಜೆಯನ್ನ ಸಲ್ಲಿಸಿದರು. ಕೃಷ್ಣಾ ನದಿಯಲ್ಲಿ ಬೃಹತ್ ಗಾತ್ರದ ಮೀನು ಪತ್ತೆಯಾಗಿದೆ. ರಾಯಭಾಗ ತಾಲೂಕಿನ ಚಿಂಚಲಿ ಗ್ರಾಮದ ಹೊರವಲಯದ ಕೃಷ್ಣಾ ನದಿಯಲ್ಲಿ ಈ ಮೀನು ಕಾಣಿಸಿಕೊಂಡಿದೆ. ಸುಮಾರು 500 ಕೆಜಿ ಮೀನು ಇರುವ ಶಂಕೆ ವ್ಯಕ್ತವಾಗಿದೆ. ಈ ಬೃಹತ್ ಗಾತ್ರದ ಮೀನಿನ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದ ಹಿನ್ನೆಲೆ ಜಿಲ್ಲಾಡಳಿತದಿಂದ ಮತ್ತೆ 2 ದಿನ ರಜೆಯನ್ನ ವಿಸ್ತರಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಬೆಳಗಾವಿ ತಾಲೂಕಿನಾದ್ಯಂತ ಅಂಗನವಾಡಿ ಸೇರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಜುಲೈ 29 ಮತ್ತು 30ರಂದು ರಜೆಯನ್ನ ಘೋಷಿಸಿ ಬೆಳಗಾವಿ ಡಿಸಿ ಮಹಮ್ಮದ್ ರೋಷನ್ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನುಳಿದಂತೆ ನಿಪ್ಪಾಣಿ, ಕಾಗವಾಡ, ಚಿಕ್ಕೋಡಿ, ಹುಕ್ಕೇರಿ ತಾಲೂಕಿನ ಆಯ್ದ ಗ್ರಾಮಗಳಿಗೆ ಮಾತ್ರ ಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಚಿಕ್ಕೋಡಿ ಕೃಷ್ಣಾ ನದಿಯಿಂದ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಹಾಗಾಗಿ ಗ್ರಾಮಸ್ಥರನ್ನ ನಡುಗಡ್ಡೆಯಿಂದ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಥಣಿಯ ಹುಲಗಬಾಳಿ ಗ್ರಾಮದಲ್ಲಿರುವ ಕಾಳಜಿ ಕೇಂದ್ರಕ್ಕೆ
ಶಾಸಕ ಲಕ್ಷ್ಮಣ ಸವದಿ ಭೇಟಿ ನೀಡಿ ತಾಲೂಕಾಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಿದ್ರು. ನೆರೆ ಸಂತ್ರಸ್ತರ ಸಮಸ್ಯೆ ಆಲಿಸಿ ಜಾನುವಾರುಗಳಿಗೆ ಮೇವು ವಿತರಿಸಿದ್ರು. ಯಾರೂ ಸಹ ಭಯಪಡುವ ಅಗತ್ಯತೆ ಇಲ್ಲ. ಎಲ್ಲ ಹಳ್ಳಿಗಳಿಗೆ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಈಗಾಗಲೇ ತಾಲೂಕು ಆಡಳಿತ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಭರವಸೆಯನ್ನ ನೀಡಿದ್ರು. ಕಾಳಜಿ ಕೇಂದ್ರದಲ್ಲಿದ್ದವರಿಗೆ ಹಣದ ಸಹಾಯ ಕೂಡ ಮಾಡಿದ್ರು. ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಇವತ್ತು ಸೂಟಿ ರಹಿತ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಹಗಲು ರಾತ್ರಿ ನಿಗಾ ಇಡತಕ್ಕಂಥ ಕೆಲಸ ಮಾಡಿದ್ದಾರೆ. ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಬಹಳ ಅಚ್ಚುಕಟ್ಟಿನಿಂದ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ನಮಗೆಲ್ಲರೂ ಕೂಡ ಇದು ಅನುಭವ ಇರ್ತಕ್ಕಂಥದ್ದು. ಪ್ರತಿ 4 ವರ್ಷಗಳಲ್ಲಿ ಒಂದ್ಸರಿ ಮಹಾಪೌರ್ ಬರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಅದರ ಅನುಭವ ಇರೋದ್ರಿಂದ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾದ ಹಿನ್ನೆಲೆ ಮಸಗುಪ್ಪಿ ಗ್ರಾಮ ಸೇರಿದಂತೆ 300ಕ್ಕೂ ಅಧಿಕ ಗ್ರಾಮಗಳು ಜಲಾವೃತಗೊಂಡಿವೆ. ಇಡೀ ಗ್ರಾಮವನ್ನ ಸುತ್ತುವರಿದ ಘಟಪ್ರಭಾ ನದಿ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇನ್ನು ನೂರಾರು ಗ್ರಾಮಗಳಲ್ಲಿನ ಕಬ್ಬಿನ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ನಿನ್ನೆ ಮಾಧ್ಯಮದ ಜೊತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಮೂಗಿನಲ್ಲಿ ರಕ್ತಸ್ರಾವ ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು. ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆತಂಕ ಪಡುವಂತದ್ದು ಏನೂ ಆಗಿಲ್ಲ. 3 ಬಾರಿ ನನ್ನ ವಾಲ್ ರಿಪ್ಲೇಸ್ಮೆಂಟ್ ಆಗಿದೆ. ನಾನು ಬ್ಲಡ್ ಥಿನ್ನರ್ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಳ್ತೇನೆ. ಟೆನ್ಷನ್ ಹಾಗೂ ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡಿದಾಗ ಬ್ಲಡ್ ಸೋರಿಕೆಯಾಗುತ್ತೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯಾರೂ ಆತಂಕಕ್ಕೆ ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ, ವಿಶೇಷವಾಗಿ ಅಭಿಮಾನಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ನಿಮ್ಮಗಳ ಒಂದು ಶುಭ ಹಾರೈಕೆ ನನಗಿರೋವರೆಗೆ, ಭಗವಂತನ ಆಶೀರ್ವಾದ, ನಮ್ಮ ತಂದೆ ತಾಯಂದಿರ ಆಶೀರ್ವಾದ ಇರೋವರೆಗೆ ನನಗೆ ಯಾವುದೇ ರೀತಿಯಲ್ಲಿ ಅಪಾಯ ಒದಗಿ ಬರೋದಿಲ್ಲ. ಈಗಾಗಲೇ ನಾನು 3 ಬಾರಿ ನನ್ನ ವಾಲ್ವ್ ರಿಪ್ಲೇಸ್ಮೆಂಟ್ನ ಆಗಿರ್ತಕ್ಕಂಥದ್ದೇನಿದೆ, ವಾಲ್ವ್ ರಿಪ್ಲೇಸ್ಮೆಂಟಿಗೆ ನಾನು ಒಂದು ಟ್ಯಾಬ್ಲೆಟ್ಸ್ ಏನು ತೊಗೋತೀನಿ, ಬ್ಲಡ್ ಥಿನ್ನರ್ದು ಟ್ಯಾಬ್ಲೆಟಿಗೆ ಎಕೋಸ್ಪ್ರಿನ್ ಅಂತಕ್ಕಂಥದ್ದು. ಆ ಒಂದು ಬ್ಲಡ್ ಥಿನ್ನರ್ನ ತೆಗೆದುಕೊಳ್ತಕ್ಕಂಥದ್ದು ಎಲ್ಲೂ ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತ ಹೇಳಿ, ಇದು ಒಂದೊಂದು ಬಾರಿ ಟೆನ್ಷನ್ಗಳು ಬಂದಾಗ ಮತ್ತು ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡಿದಾಗ ಒಂದೊಂದು ಬಾರಿ ಈ ರೀತಿ ಮೂಗಿನಿಂದ ಬ್ಲಡ್ ಸೋರಿಕೆ ಆಗ್ತಕ್ಕಂಥದ್ದೇನಿದೆ, ಅದು ಒಂದು ಸಹಜವಾದಂಥ ಪ್ರಕ್ರಿಯೆಗಳೇ ಇದೆ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಚೆನ್ನಾಗಿದ್ದೇನೆ, ಯಾರಿಗೂ ಆತಂಕ ಬೇಡ. ಕಾಂಗ್ರೆಸ್ನ ಖಾಲಿ ಚೆಂಬು ಚಳುವಳಿಗೆ ಸಂಸದ ಬೊಮ್ಮಾಯಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಅಪಪ್ರಚಾರದಲ್ಲಿ ನಿಸ್ಸೀಮರು. ನಿರಂತರವಾಗಿ ಕೇಂದ್ರದ ಮೇಲೆ ಆಪಾದನೆ ಮಾಡೋದು ಚಟ. ಕಾಂಗ್ರೆಸ್ ಪಕ್ಷದವರು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮ್ಯಾಚಿಂಗ್ ದುಡ್ಡು ಕೊಟ್ಟಿಲ್ಲ, ಅದೇ ರೀತಿಯಾಗಿ ಭೂ ಸ್ವಾಧೀನ ಮಾಡಿಲ್ಲ. ರಾಜ್ಯ ಸರ್ಕಾರ ಅಸಹಕಾರ ಮಾಡ್ತಾ ಇದೆ. ಈಗ ಕೇಂದ್ರದ ವಿರುದ್ಧ ಬೊಟ್ಟು ಮಾಡ್ತಾ ಇದ್ದಾರೆ ಅಂತ ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ, ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ಹಲವಾರು ಯೋಜನೆಗಳಲ್ಲಿ ಹಣ ಬರ್ತಾ ಇದೆ. ಅದನ್ನು ನ್ಯಾಯಸಮ್ಮತವಾಗಿ ಬಂದಂಥ ಹಣವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ಆ ಕೆಲಸ ಮಾಡಲು ಇವತ್ತು ಅವರು ಮುಂದೆ ಬರ್ತಾ ಇಲ್ಲ. ಯಾಕಂದರೆ ಅವ್ರ ಟ್ರೆಜರಿ ಖಾಲಿಯಾಗಿದೆ. ಇವಕ್ಕೆಲ್ಲ ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕಾಗತ್ತೆ. ಆ ಮ್ಯಾಚಿಂಗ್ ಗ್ರಾಂಟ್ ಕೊಡುವ
ತಾಕತ್ತು ಇವತ್ತಿಗೆ ರಾಜ್ಯ ಸರ್ಕಾರಕ್ಕೆ ಇಲ್ಲ, ಶಕ್ತಿ ಇಲ್ಲ. ಅದನ್ನು ಮರೆಮಾಚೋ ಸಲುವಾಗಿ ಈ ಥರದ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಕರ್ನಾಟಕ ಜನರಿಗೆ ಇದೆಲ್ಲ ಗೊತ್ತಿದ್ದೇ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಏನು ಪಾಠ ಕಲಿಸಿದ್ದಾರೆ. ಆದರೂ ಕೂಡ ರಾಜಕಾರಣ ಬಿಡ್ತಾ ಇಲ್ಲ.